Hands up. Come on, let's enjoy. ಬರೋದಿಲ್ಲ? ನನ್ನ ತಾಯಿನ ಹಗ್ಗದಲ್ಲಿ ಕಟ್ಟಿ ಕುಡಿತಾ ನಮ್ಮನ್ನು ನೋಡಿ ಆನಂದ ಪಡ್ತಾ ಇದೆಯಲ್ಲ, ಇವತ್ತು ನೀನ್ ಕುಡಿಬೇಕು, ನಾನು ಅದನ್ನು ನೋಡಿ ಆನಂದ ಪಡ್ಬೇಕು. ಕುಡಿ. Come on, quick! Thank you very much. You are a good boy. ನಾನು ಸ್ವಲ್ಪ ಮೇಲ್ ಮಲಗಿಸ್ತೀಯ? ಬಾ, ನಾನು ಬಂದಿರೋದೇ ನಿನ್ನ ಮಲಗಿಸಕ್ಕೆ. ಪೋಸ್ಟ್ಮಾರ್ಟಮ್ ಕಳಿಸಿ. ಕ್ಷಮಿಸಿ ಮೇಡಮ್, ಇದನ್ನ ಪೋಸ್ಟ್ಮಾರ್ಟಮ್ ಮಾಡೋಕ್ಕಾಗಲ್ಲ. ಐ ಮೀನ್ ಡೆಡ್ ಬಾಡಿ. ಡೆಡ್ ಬಾಡಿ. ಓ, ಅಲ್ಲಿದೆ ಪಾಯಿಂಟ್. ಅದೇ ನೋಡಿ ಎಡವಟ್ಟು. ಅಮ್ಮ ರೇಖಾ, ಏನಪ್ಪ? 3 ಗಂಟೆ ಆಯ್ತು, ಊಟ ಮಾಡಲ್ವೇನಮ್ಮ? ವಿಜಯ್ ಬರ್ಲಿಪ್ಪ. ನೀನ್ ದಿನ ಅವನ್ ಧ್ಯಾನದಲ್ಲೇ ಇದ್ದೀಯ, ಅವನ್ ನಿನ್ ಜ್ಞಾಪಕ ಕೂಡ ಮಾಡಲ್ಲ. ಹಾಯ್. ಹಾಯ್ ವಿಜಯ್. ಊಟ ಮಾಡ್ದ್ಯಾ? ನಿಜ, ನಾನು ಸೋತೋದೆ ಕಣಮ್ಮ. ಏನದು ನಿಮ್ಮಿಬ್ರು ಮತ್ತೆ ಗಲಾಟೆ? ಏನಿಲ್ಲ ವಿಜಯ್, ನಾವಿಬ್ರು ಏನೋ ಚಾಲೆಂಜ್ ಮಾಡ್ಕೊಂಡಿದ್ವಿ. ಚಾಲೆಂಜ್ ಆಮೇಲೆ. ತುಂಬಾ ಹಸು, ಮೊದಲು ಊಟ ಮಾಡೋಣ ಬನ್ನಿ ಅಪ್ಪಾಜಿ. ಏನ್ ವಿಜಯ್, ಈಗ ಊಟ ಮಾಡೋದು? ಇನ್ನೊಂದ್ ಸ್ವಲ್ಪ ಅನ್ನ ಹಾಕಿಸ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಹಸಿರೇ ಇಲ್ಲ. ನೀನ್ ವೇಟ್ ಮಾಡ್ತಾ ಇದ್ದೀಯಲ್ಲ, ಅದಕ್ಕೆ ಬಂದೆ. ಈಗ್ಲಾದ್ರೂ ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಲ್ಲಿಗೆ ಬಂದಿರೋದ್ರಿ. ಅಯ್ಯೋ ದೇವ್ರೆ, ನಿನ್ನಲ್ಲಪ್ಪ ಕೇಳಿದ್ದು, ನನ್ನನ್ನ. ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಅಪ್ಪ ಮಗಳು ಏನೋ ಮಾತಾಡ್ತಾ ಇದ್ರಲ್ಲ, ಏನದು ಸಸ್ಪೆನ್ಸು? ಅಯ್ಯೋ ಏನಿಲ್ಲಪ್ಪ, ನಿನ್ನ ವಿಷಯನೇ. ರೂಪಾಯಿ ಮೇಲೆ ಕೆಸ್ದು ರಾಜ ಬೀಳುತ್ತೆ ಅಂತ ಅವಳ ಆನಂದ ಪಡ್ತಿದ್ದಾಳೆ. ನಾನು ಎಲ್ಲಿ ರಾಣಿ ಬೀಳುತ್ತು ಅಂತ ಆತಂಕ ಪಡ್ತೀನಿ. ಓಹೋ, ಹೆಡ್ ಔಟ್ ಟೇಲ್ ಆಟನಾ? ಈಗ ಅರ್ಥ ಆಯ್ತು ಬಿಡಿ. ಸರ್, ಪ್ರೀತಿ ವಿಷಯದಲ್ಲಿ ಆದ್ರೆ ನೀವು ಸೋಲ್ತೀರ, ಮದುವೆ ವಿಷಯದಲ್ಲಿ ಆದ್ರೆ ರೇಖಾ ಸೋಲೋದು ಗ್ಯಾರಂಟಿ. ಅಂದ್ರೆ ಇದಕ್ಕಿಂತ ಡೀಟೇಲ್ಸ್ ಕೇಳಬೇಡಿ, ಯಾಕಂದ್ರೆ ನಾನೊಬ್ಬ ಕೊಲೆಗಾರ. ಕಾಡು ಮೃಗಗಳನ್ನ ಕೊಲ್ಲೋರ್ನ ಕೊಲೆಗಾರ ಅನ್ನೋಲ್ಲಪ್ಪ, ಬೇಟೆಗಾರ ಅಂತಾರೆ. ನಿಮ್ ದೃಷ್ಟಿಯಲ್ಲಿ ಹಾಗಿರ್ಬೋದು, ಕಾನೂನಿನ ದೃಷ್ಟಿನೇ ಬೇರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ ಮಗಳ ಮನಸ್ಸಲ್ಲಿ ಮದುವೆ ಆಸೆ ಹುಟ್ಟಿಸಿ ನಾಳೆ ನಾನು ನೇಣು ಹಾಕ್ಸ್ಕೊಂಡ್ರೆ? ಯಾಕಪ್ಪ ಕೆಟ್ಟ ಯೋಚನೆ ಮಾಡ್ತಾ ಇದೀಯ? ನಿನ್ನ ಸಂಸಾರನೇ ಸರ್ವನಾಶ ಮಾಡಿದ ಘಾತಕರೇ ಹಾಯಾಗಿ ಬದುಕ್ತಾ ಇರೋವಾಗ ನೀನು ಬದುಕೋದಕ್ಕೆ ಅರ್ಹತೆ ಇಲ್ಲ ಅಂದ್ಕೊಳ್ಳೋದು ತಪ್ಪು. ಅರ್ಹತೆ ವಿಚಾರ ಮಾತಾಡ್ತಾ ಇಲ್ಲ ಸರ್. ನಾನು ಮಾಡ್ಬೇಕಾಗಿದ್ದ ಕರ್ತವ್ಯನ ಮುಗಿಸಿದ ಮೇಲೆ ನಾನು ಬದುಕೋ ಅವಶ್ಯಕತೆ ಇರಲ್ವೇನೋ ಅಂದ್ಕೋತಾ ಇದ್ದೀನಿ. ಇದ್ದೇ ಇರುತ್ತೆ ಅಂತ ನನ್ನ ಮಗಳು ಅಂದ್ಕೋತಿದ್ದಾಳೆ. Hello, IG Saab. Good morning. I'm Javed speaking. Hello, Javed. How are you? Fine, thank you.
ಬಹಳ ದಿವಸ ಮೇಲೆ ಫೋನ್ ಮಾಡ್ತಿದ್ಯಾ? ಏನಾದ್ರೂ ವಿಶೇಷನಾ? ಹೌದು, ನನ್ನ ಫ್ರೆಂಡ್ ಜಗನ್ನಾಥ್ನ ಮರ್ಡರ್ ಮಾಡಿದ್ದು ನಿಮಗೆ ಗೊತ್ತು ತಾನೆ? ಅದು ಮರ್ಡರ್ ಅಲ್ಲ, ಆಕ್ಸಿಡೆಂಟ್. ಅದು ಕೊಲೆನೆ ಅಂತ ನನಗೆ ಅನುಮಾನ. ಈಗ ನಾನು ಇನ್ನೊಬ್ಬ ಫ್ರೆಂಡ್ ಜಾನ್ ಕೂಡ ಕೊಲೆ ಆಗಿದ್ದಾನ ಅಂತ ನಾನು ಕೇಳಿದೆ. ಮಿಸ್ಟರ್ ಜಾವಾದ್, ಇಲ್ದೇ ಇರೋ ಕಲ್ಪನೆ ಎಲ್ಲ ನೀವು ಮಾಡ್ಕೊಳ್ಬೇಡಿ. ನಿಮ್ ಫ್ರೆಂಡ್ ಜಾನು ವಿಪರೀತವಾಗಿ ಕುಡಿದು ವಿಷಪ್ರಾಸನ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹಾಗೆ ಹೇಳ್ತಾ ಇದೆ. ನೀವೇನೇ ಹೇಳಿದ್ರು ಇದು ಕೊಲೆನೆ. ಮಾಡಿದವರು ಯಾರು ಅನ್ನೋದು ನನಗೆ ಗೊತ್ತು. ಯಾರು? ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರೋ ಮಿಸ್ ದುರ್ಗಾ ಇದ್ದಾಳಲ್ಲ, ಅವಳ ತಮ್ಮ. ಎಸ್, ಅವಳು ಪೊಲೀಸ್ ಆಫೀಸರ್ ಆಗಿದ್ಕೊಂಡೆ ಈ ಕೊಲೆಗಳಿಗೆಲ್ಲ ಸಹಾಯ ಮಾಡ್ತಿದ್ದಾಳೆ. ಅದನ್ನ ಹೇಗ್ರಿ ಪ್ರೂವ್ ಮಾಡ್ತೀರಾ? ಹೋಗ್ಲಿ, ಈ ಅನುಮಾನ ನಿಮ್ಗೆ ಹೇಗೆ ಬಂತು? ಅವ್ರ ಫ್ಯಾಮಿಲಿಗೆ ನಮ್ 3 ಜನದ ಮೇಲೆ ಕಾರಣವಿಲ್ಲದೆ ದ್ವೇಷ ಬೆಳ್ಕೊಂಡ್ ಬಂದಿದೆ. ನಾವೇನೋ ದ್ರೋಹ ಮಾಡಿದಾಗ ಅವ್ರ ಭಾವನೆ ಅದು ಹೇಗಾದ್ರೂ ಹಾಳಾಗೋಗಿ. ನೀವೀಗ ಇದನ್ನ ಇನ್ವೆಸ್ಟಿಗೇಟ್ ಮಾಡೋಕ್ ಟ್ರೈ ಮಾಡ್ತಿರೋ ಇಲ್ಲ? ಮಿಸ್ಟರ್ ಜಾವಾದ್, ಅಪರಾಧಿಗಳು ಯಾರೇ ಆಗಿದ್ರು ಅವ್ರನ್ನ ಕಂಡು ಹಿಡಿಯೋದು, ದಂಡನೆ ವಿಧಿಸೋದು ನಮ್ ಡ್ಯೂಟಿ. ಬಹುತ್ ಶುಕ್ರಿಯಾ. ನನ್ನ ನಂಬಿಕೆ ಇಲ್ಲದೆ ಇದ್ರೆ ನಾನು ಕೆಲಸ ಡಿಸೈನ್ ಮಾಡ್ತಿದ್ದೀನಿ. 377 ಸರ್, ಈ ಕಾಲದಲ್ಲಿ ಕೆಲಸ ಸಿಕ್ಕೋದೇ ಕಷ್ಟ. ಅಂಥದ್ರಲ್ಲಿ ಇದ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ರಲ್ಲ ನಮ್ಮ ಇನ್ಸ್ಪೆಕ್ಟರ್ ಅಮ್ಮ. ಅದೇ ನೋಡಿ ಎಡವಟ್ಟು. ಸಾರ್, ಇದು ರಾಜೀನಾಮೆ ಅಲ್ಲ ಸಾರ್, ಮೇಲ್ನೂರು ಕೆಲಸದಿಂದ ಕಿತ್ತಾಕಿದ್ದು. ಯಾಕೆ? ಕೇಳಿ ಹೇಳ್ತೀನಿ. ಮಿಸ್ಟರ್ ಹೆಡ್ ಕಾನ್ಸ್ಟೇಬಲ್, ಜಾನ್ ಹೇಗೆ ಸತ್ತ? ಯಾಕೆ ಸತ್ತ? ಕುಡಿದ್ ಸತ್ತ. ಅದೇ ನೋಡಿ ಎಡವಟ್ಟು. ಅವನು ಸಾಯ್ಲಿಲ್ಲ ಸಾರ್, ಸಾಯಿಸಿದ್ರು. ಮುಠಾಳ ಕೇಸನೇ ಬದಲಾಯಿಸ್ತಾ ಇದ್ದೇನೋ? ಬದಲಾಯಿಸ್ತಾ ಇಲ್ಲ ಸಾರ್, ನಿಜ ಹೇಳ್ತಾ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ರೀತಿಲಿ ಹತ್ಯೆ ಮಾಡಿದ್ರು. ಯಾರು? ವಿಜಯ್. ಯಾಕೆ? ನಮ್ಮ ಇನ್ಸ್ಪೆಕ್ಟ್ರು ತಮ್ಮಯ್ಯ ಕೊಲೆ ಮಾಡಯ್ಯ ಅಂದ್ರು. ಅವರು ಮಾಡಿಬಿಟ್ಟೆ ನೋಡು ಅಮ್ಮಯ್ಯ ಅಂದ್ರು. ಇದು ಮೇಲಧಿಕಾರಿಗಳು ತಿಳಿದು ಹೋಯ್ತು. ಅಮ್ಮ ಅವ್ರ ಸೀಟ್ ಕಿತ್ತು ಹೋಯ್ತು. ಅಲ್ಲಿದೆ ಪಾಯಿಂಟ್. ಇದನ್ನ ಗೌರವವಾಗಿ ರಾಜೀನಾಮೆ ಅಂದ್ಬಿಟ್ರು. ಅಮ್ಮ, ನಿಜವಾಗ್ಲೂ ಅಕ್ಕ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಲ? ಹೌದಪ್ಪ, ನೀನ್ ಮನೆ ಬಿಟ್ಟು ಹೋದಾಗಿಂದ ಅವಳು ಮನಸ್ಸೇ ಸರಿಯಾಗಿಲ್ಲ. ಏನೋ ಕೋಪ, ಏನೋ ಸಿಡಿಸಿಡಿ. ಅವಳ ಹತ್ರ ಮಾತಾಡ್ಬೇಕು ಅಂದ್ರೆ ಭಯ ಆಗ್ತಿದೆ. ಸರಿ, ನಾನ್ ಬರ್ತೀನಿ. ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ? ಒಂದ್ ಲೋಟ ಹಾಲಾದ್ರೂ ಕುಡ್ದಿದ್ರೆ. ಸಂಕಟದಲ್ಲಿ ಹಾಲ್ ಗಂಟ್ಲಲ್ಲಿ ಇಳಿಯುತ್ತ. ನನ್ ಮಗಳಿಗೆ ಹುಷಾರ್ ಬೇರೆ ಇಲ್ಲ, ಒಬ್ಬಳೇ ಇದ್ದಾಳೆ. ಇನ್ನೊಂದಿನ ಬರ್ತೀನಿ. ಅಮ್ಮ, ಮನೆಯಿಂದ ಹೊರಗೆ ಬಂದ ಕ್ಷಣಕ್ಕೆ ತಾಯಿ ಮಗನ್ ಸಂಬಂಧನೇ ಕಡ್ದೋಯ್ತಾ? ಅಕ್ಕನ್ಗೆ ಹುಷಾರಿಲ್ಲ ಅಂದ್ರೆ ನಾನು ಬಂದು ನೋಡ್ಕೊಡ್ದು? ಕರೆದ್ರೆ ಏನ್ ತಪ್ಪು, ಕರೀದೇ ಇದ್ರೆ ಏನ್ ತಪ್ಪು? ನಿಮ್ ವಿಷಯನೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೋ. ನಾನ್ ಬಂದ್ರೆ ನಿನ್ ಮುದ್ ಮಗಳು ಮನೆಗ್ ಸೇರ್ಸ್ತಾಳ? ಸಾಕ್ ಸುಮ್ನೆ ಇರೋ. ಕೂಡ ಹುಡ್ದವನ್ ಮನೆಗ್ ಬಂದ್ರೆ ಹುಚ್ಚ ಹಿಡ್ದ ತಳ್ತಾಳೆ. ಹುಚ್ಚ, ನೀನ್ ಬಂದ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ನಾನು ತಮಾಷೆಗಂದೆ ಅಮ್ಮ, ಅಷ್ಟೇ. ಬಾ ಹೋಗೋಣ. ಕೂತ್ಕೋ ಅಂತ ಹೇಳ್ಬೋದಲ್ಲ? ಲೈ, ನಿನಗೆ ಅಷ್ಟು ಮರ್ಯಾದೆ ಕೊಡ್ಬೇಕೇನೋ? ರೆಸ್ಪೆಕ್ಟ್ ಮೇಡಮ್, ರೆಸ್ಪೆಕ್ಟ್. ನೀನು ತಾನು ಅನ್ನೋದನ್ನ ಮಿಸ್ಟರ್ ವಿಜಯ್ ಲೈಕ್ ಮಾಡೋದಿಲ್ಲ. ಓ, ನಿನಗೆ ರೆಸ್ಪೆಕ್ಟ್ ಬೇಕೇನೋ ರಾಸ್ಕಲ್? ನಡಿ, ನಡಿ, ನಡಿ. ಈಗ ನಿನ್ ಜೊತೆ ಊಟ ಮಾಡಿ ಎಷ್ಟು ದಿವಸ ಆಯ್ತು? ಅಕ್ಷಯ್, ಅಮ್ಮ ಹೇಳ್ತಾ ಇದ್ರು ನಿನ್ ಮೈ ಸರಿಗಿಲ್ಲ ಅಂತ. ಈಗ ನೋಡಿದ್ರೆ ಚೆನ್ನಾಗಿ ಚಿಕನ್ ಚಪ್ಪರಿಸ್ತಾ ಇದೀಯಾ? ನನ್ ಸೆಟ್ಟೆಲ್ಲ ಕೊದೋದ್ಯಾ? ಅವ್ನು ಹಾಕಮ್ಮ. ನಿನ್ನ ಯೋಚನೆ ಬಿಟ್ರೆ ನನಗೆ ಬೇರೆ ಯಾವ ರೋಗನೂ ಇಲ್ಲ. ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ ಯಾಕೆ? ಅದ ಊಟ ಮಾಡು. ಹೇಳಲ್ವಾ? ಹೋಗು. ಏನಿಲ್ಲ ಕಣ, ಮತ್ತೆ ನಾನು ಅನ್ಕೊಂಡ ಹಾಗೆ ಆ 3 ಜನನೂ ಅರೆಸ್ಟ್ ಮಾಡೋಕ್ಕಾಗ್ಲಿಲ್ಲ.
ನಿನ್ ಜೊತೆ ಚಾಲೆಂಜ್ ಮಾಡಿ ಬೇರೆ ಸೋತೆ. ಇನ್ಯಾಕ್ ನಾನು ಆ ಕೆಲ್ಸದಲ್ಲಿ ಇರ್ಬೇಕು ಹೇಳಿ? ನಿನ್ನಿಂದ ಆ ಕೆಲಸ ಆಗಲ್ಲ ಅಂತ ಆವತ್ತೇ ನಾನು ನಿನ್ಗೆ ಹೇಳಿದ್ದೆ. ಅನುಭವ ಆದ್ಮೇಲೆ ತಾನೇ ಬುದ್ಧಿ ಬರೋದು. ಡಿಪಾರ್ಟ್ಮೆಂಟ್ ನಲ್ಲಿ ಇದ್ಕೊಂಡು ನೀನೇ ಸಹಾಯ ಮಾಡ್ತೀನಿ ಅನ್ನೋ ಕೆಟ್ಟ ರಾಜೀನಾಮೆ ಕೊಟ್ಬಿಟ್ಟೆ. ನೀನೇ ವಾಸಿಕುಣೋ ಅನ್ಕೊಂಡಿದ್ದನ್ನ ಧೈರ್ಯವಾಗಿ ಹೇಳಿದೆ, ಹೇಳಿದ್ದನ್ನ ನಿರ್ಭಯವಾಗಿ ಮಾಡ್ಬಿಟ್ಟೆ. ಓಹೋ 8 ವರ್ಷಕ್ಕೆ ನನ್ನ ಮಗ ದಂಟು ಅನ್ನೋ ಹಾಗೆ ಇಬ್ರನ್ನ ಮುಗಿಸಿದ್ಮೇಲೆ ಆದ್ರೂ ನನ್ನ ದಾರಿಗೆ ಬಂದಿದ್ಯಲ್ಲ. ಎನಿವೇ ಅಕ್ಕ, ಇಟ್ಸ್ ಬೆಟರ್ ಲೇಟ್ ದನ್ ನೆವರ್. ನಿನ್ ಪ್ಲೇಟ್ ತಿನ್ನೋ ಅದೇ ಚೆನ್ನಾಗಿದೆ. ತಿಂಡಿ ಪೋತ.